ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನೊಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಎಲ್ರಿಗೂ ಕನ್ಫ್ಯೂಸ್ ಆಗಿದೆ. ಆ ಉಪ್ಪನ್ನು ಯಾವ ಮೂಲೆಯಲ್ಲಿ ಇಡಬೇಕು ಮತ್ತು ಉಪ್ಪನ್ನು ತೆಗೆದ್ಬಿಟ್ಟು ಏನು ಮಾಡಬೇಕು ಅಂತ ಕಮೆಂಟ್ಸ್ ಮಾಡಿದ್ರಿ. ಅದಕ್ಕೋಸ್ಕರ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಉಪ್ಪನ್ನು ಹಾಕಿಡೋದಕ್ಕೆ 4 ಬೌಲ್ ಬೇಕಾಗುತ್ತೆ. ಅದು ಗ್ಲಾಸಿನ ಬೌಲೇ ಆಗಬೇಕು. ಪ್ಲಾಸ್ಟಿಕ್ ಅಥವಾ ಸ್ಟೀಲನ್ನು ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ಕ ಏನಕ್ಕೆ ಯೂಸ್ ಮಾಡಬಾರ್ದು ಅಂದರೆ, ಅದಿನ್ನೂ ನೆಗೆಟಿವಿಟಿ ಜಾಸ್ತಿ ಮಾಡುತ್ತೆ. ಆದರೆ ನಾವು ನೆಗೆಟಿವ್ನ ಕಡಿಮೆ ಮಾಡೋಕ್ಕೋಸ್ಕರನೇ ಈ ರೀತಿಯಾಗಿ ಗ್ಲಾಸ್ ಬೌಲಲ್ಲಿ ಉಪ್ಪಿಡ್ತಾ ಇರೋದು. ನಂತರ ದೇವ್ರ ಮನೆಗೆ ಇಡೋದಕ್ಕೆ ಮಾತ್ರ 7 ಲವಂಗನ ತಗೋಬೇಕು. ಎಲ್ಲ ಬೌಲ್ಗೂ ಬೇಕಾಗಲ್ಲ. ದೇವ್ರ ಮನೆಗೆ ಮಾತ್ರ 7 ಲವಂಗನ ಇಟ್ಟು ಅದನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಚೇಂಜ್ ಮಾಡಬೇಕು. ಇನ್ನು ಬೇರೆ ಮೂಲೆಗಳಲ್ಲಿ ಇಟ್ಟಿರೋ ಅಂಥ ಉಪ್ಪನ್ನು ಇಟ್ಟಿದ್ದು ನೆಕ್ಸ್ಟ್ ಡೇ ತೆಗಿಬೇಕು. 24 hour ಅಷ್ಟೇ ಇಡಬೇಕು. ಮತ್ತು ಯಾವ ಮೂಲೆಯಲ್ಲಿ ಇಡಬೇಕು ಅಂದರೆ, ಹಾಲಲ್ಲಿ ಒಂದು ಕಡೆ, ಅಡುಗೆ ಮನೇಲಿ ಒಂದು ಕಡೆ, ರೂಮಲ್ಲಿ ಒಂದು ಕಡೆ ಇಡಬೇಕು. ಎಲ್ಲ ಮೂಲೆಯಲ್ಲೂ ಇಡಬೇಕು ಅಂತ ಏನಿಲ್ಲ, ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು. ವಾಶ್ರೂಮಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ವಾಶ್ರೂಮಲ್ಲಿ ಇಟ್ಟಿರ್ತಕ್ಕಂಥ ಉಪ್ಪನ್ನು ಅಲ್ಲೇ ಹಾಕಬೇಕು ವಾಶ್ರೂಮಲ್ಲಿ, ಮತ್ತು ಅದನ್ನು ಹೊರಗಡೆ ತರಬಾರ್ದು. ಉಪ್ಪನ್ನು ಮೂಲೆಯಲ್ಲಿ ಇಡಬೇಕಾದ್ರೆ ಈ ರೀತಿಯಾಗಿ 2 ಕೈ ಅಂಗೈ ಮೇಲೆ ಇಟ್ಕೊಂಡು 3 ಬಾರಿ ಅಫರ್ಮೇಷನ್ನ ಹೇಳ್ಕೋಬೇಕು. ಯಾವ ರೀತಿ ಅಂದರೆ, ನಮ್ಮನೆ ನೆಗೆಟಿವಿಟಿ ಎಲ್ಲ ಹೋಗಿ ಹಣ ಆಸ್ತಿ ಐಶ್ವರ್ಯ ನೆಲೆಸಿದೆ ಅಂತಂದೇಳಿ ಹೇಳ್ಕೋಬೇಕು. 3 ಬಾರಿ ಹೇಳ್ಕೊಂಡು ಎಲ್ಲ ಮೂಲೆಯಲ್ಲೂ ಇಡಬೇಕು ಈ ರೀತಿಯಾಗಿ. ಮತ್ತು ಅದನ್ನು ಮಾರನೇ ದಿನ ತೆಗಿಬೇಕಾದ್ರೂ ಅಷ್ಟೇ ತೊಗೊಂಬಿಟ್ಟು ಅದೇ ರೀತಿ 3 ಸರಿ ಅಫರ್ಮೇಷನ್ನ ಹೇಳ್ಕೊಂಡು ಆನಂತರ ತೆಗಿಬೇಕು. ಅದನ್ನು ಎಲ್ಲ ಮೂಲೆಯಲ್ಲೂ ತೆಗಿಬೇಕಾದ್ರೂ ಇದೇ ರೀತಿಯಾಗಿ ಹೇಳ್ಕೊಂಡು ತೆಗಿಬೇಕು. ನಂತರ ಅದನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿ ಕರಗಿಸಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಬೇಕು. ಗಿಡಕ್ಕೆ ಮಾತ್ರ ಹಾಕಬಾರ್ದು. ಇಲ್ಲ ಅಂದರೆ, ನಿಮಗೆ ಆ ಥರ ವ್ಯವಸ್ಥೆ ಇಲ್ಲ ಅಂದರೆ ಸಿಂಕಲ್ಲೇ ಹಾಕ್ಬೋದು. ಆದರೆ ಡೈರೆಕ್ಟಾಗೆ ಸಿಂಕಿಗೆ ನೆಲಕ್ಕೆ ಹಾಕಬಾರ್ದು. ಅಲ್ಲಿ ಒಂದು ಬೌಲನ್ನು ಇಟ್ಕೊಂಡು ಅದರೊಳಗಡೆ ನೀರು ಬಿಟ್ಟು ಆನಂತರ ಉಪ್ಪನ್ನು ಕರಗಿಸ್ಬಿಟ್ಟು ಚೆಲ್ಲಬೇಕು. ಈ ರೀತಿಯಾಗಿ ಮಾಡಿ ವೀಕ್ಲಿ 1 ಡೇಸ್ ಆಯಿತು. ಇಲ್ಲ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಬೇಕು. ನಿಮಗೆ ಹುಣ್ಣಿಮೆನಲ್ಲೂ ಮಾಡೋಕ್ಕಾಗಿಲ್ಲ ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಗೆ 1 ಸಾರಿ ಆದರೂ ಮಾಡಿ, ತುಂಬ ಒಳ್ಳೆಯದು. ನಂತರ ಶುಕ್ರವಾರ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮನೆ ಒರೆಸ್ಬೇಕು. ಆದರೆ ಗಂಜಲ, ಅರಿಶಿಣ, ಉಪ್ಪು 3 ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಒರೆಸ್ಬಾರ್ದು. ನಂತರ ಗುರುವಾರ ಮನೆ ಒರೆಸ್ಬಾರ್ದು. ಏನಕ್ಕಂದರೆ ಗುರುಗ್ರಹ ವೀಕ್ ಆಗ್ತಾನೆ, ನಿಮಗೆ ಗುರುಬಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ